ಒಂದೇ ನಿಮಿಷ ದಯವಿಟ್ಟು ನಿಮ್ಮ ನಾವೇನೇ ಹೇಳ್ಬೋದು ಅದೆಲ್ಲ ಕಣ್ಣೊರೆಸುವ ತಂತ್ರ ಆಗ್ಬೋದು, ಮೊಸಳೆ ಕಣ್ಣೀರು ಏನ್ ಬೇಕಾದ್ರೂ ನೀವು ಹೇಳಿ. ನಮಗೆ ಒಂದು ರೀತಿಯ ಬಹಳಷ್ಟು ಬೇಸರ ಆಗುತ್ತೆ. ನಮ್ಮ ಮನೆಯಲ್ಲಿ ಸುಮ್ಮನೆ ಏನೋ ಒಂದು ಮಾತಾಡಿ ನಾವು ಬೇರೆಯವ್ರ ಥರ ಹೋಗೋಕ್ಕೆ ನನಗೂ ಖಂಡಿತ ಇಷ್ಟ ಇಲ್ಲ. ಮಾತಾಡೋದಕ್ಕಿಂತ ಅದೆಲ್ಲ ಮಾತಾಡೋದಕ್ಕಿಂತ ಖಂಡಿತ ಸುಮ್ಮನೆ ಇರೋದೇ ವಾಸಿ. ಆದರೆ ಇನ್ನಷ್ಟು ಕೆಲಸಗಳು ನಮ್ಮ ಇಲಾಖೆ ಕಡೆಯಿಂದ ಅವರು ಪ್ರೊಆಕ್ಟಿವ್ ಆಗಿ ಮಾಡಬೇಕು ಅಂತ ನಾನು ಕೂಡ ಈಗಾಗಲೇ ಅವ್ರಿಗೂ ಹೇಳಿದ್ದೀನಿ. ಇನ್ನು ಮುಂದೇನೋ ಏನಾದರೂ ಇದೇ ಥರ ಆದರೆ ನಮಗೂ ಬಂದು ಪ್ರತಿ ಬಾರಿ ಇದೇ ಒಂದು ಆಶ್ವಾಸನೆ ಕೊಟ್ಟು ಒಂಥರ ನಿಮಗೆ ನಮ್ಮೆಲ್ಲೂ ನಂಬಿಕೆ ಬರ್ದಂಗೆ ಇದು ಮಾಡಬೇಕು, ಆ ಥರದ್ದು ಒಂದು ವಾತಾವರಣ ಇದಾಗುತ್ತೆ. ಅದಕ್ಕೆ ನಮ್ಮ ಜೊತೆ CCF ಅವರಿದ್ದಾರೆ, ನಮ್ಮ ಜೊತೆ CCF ಅವರಿದ್ದಾರೆ, DFO ಅವರಿದ್ದಾರೆ. ಅವರು ಇದ್ರ ಬಗ್ಗೆ ಏನೇನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮಾನ್ಯ ಶಾಸಕರು, ಸಂಸದರು, ಅವರೆಲ್ಲ ಆಧ್ವರ್ಯದಲ್ಲಿ ನಾವು ಮೀಟಿಂಗ್ ಮಾಡಿದೀವಿ. ಅದರಲ್ಲಿ DC ಮೇಡಮ್ ಅವರು ಮತ್ತೆ ತಾವೆಲ್ಲರೂ ಹೇಳ್ತಾ ಇದ್ದ ಪ್ರಕಾರನೇ ಒಂದು ಶಾಶ್ವತ ಪರಿಹಾರದ ಬಗ್ಗೆ ಎಲ್ಲ ನಾವು ಮಾತಾಡಿದೀವಿ. ಅದಕ್ಕೆ ಸಂಬಂಧಪಟ್ಟ ಚಿಕ್ಕಮಗಳೂರದು ಭದ್ರಾದಲ್ಲಿ ಶಾಶ್ವತ ಪರಿಹಾರ ಬಗ್ಗೆ ಭದ್ರಾದಲ್ಲಿ ನಾವು ಎಲ್ಲ ಆನೆಗಳನ್ನ ತಗೊಂಡು ಹೋಗಿ ಬಜೆಟ್ನಲ್ಲಿ ಒಂದೇ ನಿಮಿಷ ಬಜೆಟ್ನಲ್ಲಿ 20 ಕೋಟಿ ರೂಪಾಯಿ